ಅದೇ ಸರ್ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ದ ಮನೆಯಲ್ಲಿ. ಹಾ ಮತ್ತೆ ಅದಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡ್ಬಿಟ್ಟ ಅಂದ್ರೆ ದೊಡ್ಡ ಜಗಳ ಮಾಡ್ದ ಮನೆ ಮುಂದೆ ಬಂದ್ಬಿಟ್ಟು. ಕೆಟ್ಟದಾಗೆಲ್ಲ ಬೈದ್ಬಿಟ್ಟು ನನಗೂ ನಮ್ಮ ಅಮ್ಮಂಗೂ ಎಲ್ಲ ತಲೆ ಹಿಡ್ಕೊ ಕೆಲಸ ಮಾಡ್ತೀರಾ, ಮತ್ತೆ 25 ಲಕ್ಷ ಇಸ್ಕೊಂಡಿದ್ದೀರಾ, ನನ್ ದುಡ್ಡಲ್ಲೇ ಬದುಕ್ತೀರಾ, ನಿಮ್ಗೆ ಹಂಗೆ ಹಿಂಗೆ ಅಂತ ಅಂದ್ರೆ ನಮ್ಮ ಅಮ್ಮ ಹೇಳಿದ್ರು ಮಾತಾಡ್ಬೇಡ ಈ ತರ ರೋಡ್ಗಳಲ್ಲೆಲ್ಲ, ನೀವ್ ಅಪ್ಪ ಅಮ್ಮ ಕರ್ಕೊಬ ಮಾತಾಡೋಣ ಅಂತ ಹೇಳಿ ಕಳ್ಸಿದ್ರು. ಒಂದ್ ಮಾತು ಕೇಳಲಿಲ್ಲ. ಆ ಜಗಳಕ್ಕಿಂತ ಮುಂಚೆ ಫಸ್ಟ್ ಸೆಕ್ಷುವಲ್ ಹರಾಸ್ಮೆಂಟ್ ಜಗಳ ಮಾಡ್ಬಿಟ್ಟು ಹಾಗೆ ಹೀಗೆ ಮಾಡ್ಬೇಕು, ನೀನ್ ಹಿಂಗ್ ಮಾಡ್ಬೇಕು ಅಂತ ಹೇಳಿ, ನೋಡಪ್ಪ ನಾನು ಹೆಂಡತಿಯಾಗಿ ಆ ಲೆವೆಲ್ಗೆಲ್ಲ ನಾನು ಇಳಿಯಕ್ ಆಗಲ್ಲ, ನೀನ್ ಅದ್ರ ಮೇಲೂ ಹಿಂಗೆ ಬದುಕ್ಬೇಕು ಅನ್ನಂಗಿದೆ, ನಾನು ನಿಮ್ಮ ಅಪ್ಪ ಅಮ್ಮ ಫೋನ್ ಮಾಡ್ತೀನಿ, ಎಲ್ಲಾರು ಫ್ಯಾಮಿಲಿ ಕೂತ್ ಮಾತಾಡೋಣ ಅಂತ ಹೇಳಿ ಕಳ್ಸಿದ್ದು. ಅವನೇನ್ ಮಾಡ್ಬಿಟ್ಟ ಯಾವಾಗ ಅಂದ್ರೆ ಮೇಡಮ್ ಇದಾಗಿರೋದು ಈ ತರ ಘಟನೆ ಫಸ್ಟ್? ಡಿಸೆಂಬರ್ 8ಕ್ಕೆ ಸ್ಟಾರ್ಟ್ ಆಗಿ ಜಗಳ 10ಕ್ಕೆ 11ಕ್ಕೆ ದೊಡ್ಡದು ಮಾಡ್ಬಿಟ್ಟ ಜಗಳದ್ದು. ಓಕೆ ಓಕೆ. 10ಕ್ಕೆ ಬಂದು 11ನೇ ತಾರೀಕಿನ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದು, ಈ ತರ ಮನೆ ಹತ್ರ ಬಂದು ಆ ಶಬ್ದಗಳೆಲ್ಲ ಯೂಸ್ ಮಾಡ್ಬಿಟ್ಟು ನನ್ನ ಏನೇನಕ್ಕೆ ಯೂಸ್ ಮಾಡಿ ಮಾತಾಡ್ತಾ ಇದ್ದಾನೆ ಸರ್, ಇವನು ಸೆಕ್ಷುವಲ್ ಹರಾಸ್ಮೆಂಟ್ ಅಸಹ್ಯವಾಗಿ ಮಾಡ್ತಾ ಇದ್ದಾನೆ, ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು, ನನ್ನ ಫ್ರೆಂಡ್ಸ್ಗಳು ಎಲ್ತಿರು ಎಲ್ಲ ಮಾಡ್ತಾರೆ, ನೀನ್ ಏನಕ್ ಮಾಡಕ್ಕಾಗ ಅಂತೆಲ್ಲ ಅಂದ. ನಂಗೆ ಅದು ಇಷ್ಟ ಆಗ್ತಿಲ್ಲ ಸರ್ ಅಂತಂದೆ. ಅವ್ರು ಅದಕ್ಕೆ ಅದಾದ್ಮೇಲೆ ಕರ್ಸಿ ಹೇಳಿದ್ರು, ಹ್ಞೂ ಸರ್ ಹಾಕ್ ಸರ್ ಅಂತ ಹೇಳ್ಬಿಟ್ಟು ಹೋದ. ಅದಾದ್ಮೇಲೆ ಹೋಗ್ಬಿಟ್ಟು ನ್ಯೂಸ್ ಚಾನಲ್ ಯಾವ್ದಾದಕ್ಕೂ ಸೇರ್ಬಿಟ್ಟು ನನ್ನ ಫೋಟೋಸ್, ಪ್ರೈವೇಟ್ ಫೋಟೋಸ್ಗಳು, ನಮ್ಮ ಅಪ್ಪ ಅಮ್ಮ ಇರೋದನ್ನೆಲ್ಲಾನು ವಿಡಿಯೋಸ್ಗಳೆಲ್ಲ ಹಾಕಿಸ್ಬಿಟ್ಟು ದೊಡ್ಡದು ಮಾಡಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮುಂದೆ ವಿಡಿಯೋ ಮಾಡೋಣ. ಅಲ್ಲ ಅಲ್ಲಿ ಏನಂತ ಪ್ರಸಾರ ಮಾಡವ್ರೆ ಬೇರೆ ಬೇರೆ ಮಾಧ್ಯಮದಲ್ಲಿ? ಏನಕ್ಕೆ ಅವ್ನ ಫ್ರೆಂಡ್ ಅಂತ ಯಾರೋ ಅವ್ನ ಮಾಧ್ಯಮದವನು, ಅವನು ಇವನಿಗೆ ಹೇಳ್ಕೊಟ್ಟಿದ್ದಾನೆ, ಬಾ ಮಾಡೋಣ ಈ ತರ ಎಲ್ಲ, ಹಿಂಗ್ ಮಾಡಿದ್ರೆ ಅವಳು ಇನ್ನೊಂದ ಕಾಲಿಗೆ ಬಂದು ಬೀಳ್ತಾಳೆ, ಅವಾಗ ನಿನಗೆ ಎಷ್ಟ್ ಬೇಕೋ ಅಷ್ಟು ನೀನ್ ಕಿತ್ಕೊಬಹುದು, ನೀನ್ ನೋಡ್ಕೋಬಹುದು ಅಂತ ಹೇಳಿದಾನೆ. ಅವನೇನ್ ಮಾಡ್ದ ಅದೇ ಬುದ್ಧಿ ಇಟ್ಕೊಂಡ್ಬಿಟ್ಟು ದೊಡ್ಡದು ಮಾಡ್ಬಿಟ್ಟು ಇಟ್ಟ ಇವಾಗ. ಪ್ರೂಫ್ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ನು ಮೆನ್ಷನ್ ಮಾಡಿದ್ದಾನೆ, 2 ಮದ್ವೆ ಆಗಿದ್ದಾಳೆ, ಮೋಸ ಮಾಡಿ ನನಗೆ ಹೇಳೇ ಇಲ್ಲ ಅಂತ. ನಾನು ಹೇಳ್ದೆ 2 ಮದ್ವೆ ಆಗ್ಬೇಕಾರೆ ಈ 2021 ಇಂದ 25 ವರ್ಗು ನನ್ ಜೊತೆನೆ ಇದೆಯಾ ಯಾವ್ದೋ ಕಂಪ್ನಿಯಲ್ಲಿ. ಓಕೆ, ನಾನೇ ನಿನಗೆ ಕೆಲಸ ಕೊಡ್ಸಿದ್, ನಾನೇ ನಿನಗೆ ಮ್ಯಾನೇಜರ್ ಮಾಡಿಸ್ಬೇಕಾದ್ರು ಕೂಡ ನೀನ್ ಪ್ರತಿಯೊಂದನು ಗೊತ್ತಿತ್ತು. ನಂಗೆ 2ನೇ ಡೈವರ್ಸ್ ಆಗ್ಬೇಕಾದ್ರು ಕೂಡ ಅಲ್ಲೂ ಕಿರಿಕಿರಿ ಮಾಡಿಸ್ತಾ ಇಲ್ಲಿ ಅವನು. ಕಿರಿಕಿರಿ ಮಾಡ್ಸಾದ್ಮೇಲೂ ಕೂಡ ನಾನು ಹೇಳ್ದೆ, ಮಂಜು ಇದು ಬೇಡ, ನಾನು ಆಲ್ರೆಡಿ ಸೆಕೆಂಡ್ ಮ್ಯಾರೇಜ್, ಇದು ಪ್ರಾಬ್ಲಮ್ ಬೇಡ, ಯಾಕಂದ್ರೆ ನೀನ್ ಇನ್ನ ಫ್ರೆಶ್ ಕೊಡೋ, ನೀನ್ ಇನ್ನ ಫಸ್ಟ್ನೇ ಮದ್ವೆ ಆಗ್ತಿರೋನು, ಗ್ರ್ಯಾಂಡ್ ಆಗಿ ಖುಷಿಯಾಗಿರಿ ಯಾರ ಜೊತೆ. ಇಲ್ಲ ನಾನು ಮನೆಗೆ ಒಪ್ಸೋದು ನನ್ ಕರ್ತವ್ಯ, ನಾನ್ ನೋಡ್ಕೊಳೋದು, ನಿಂಗೆ ಯಾಕೆ ಚಿಂತೆ ಹಾಗೆ ಹೇಗೆ ಅಂತ. ಸರಿ ಅಂತ ಅವ್ರ ಅಪ್ಪ ಅಮ್ಮ ಇವರೆಲ್ಲ ಒಪ್ಕೊಂಡ್ರಿ. ಅವ್ರಿಗೆ ಎಲ್ಲರಿಗೂ ಗೊತ್ತಿತ್ತು ನಂದು ಸೆಕೆಂಡ್ ಮ್ಯಾರೇಜು ಅಂತ. ನಾವು ಬಂದು ಹೇಳಿ ನೋಡಿ, ನಮ್ಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡಕ್ ಸಾಧ್ಯನೇ ಇಲ್ಲ, ನಮ್ಗೆ ಇರೋದು ಇಷ್ಟೇ, ನಮಗೆ ಕೈಯಲ್ಲಿ ಆಗೋದು, ಓಕೆನಾ, ಇಷ್ಟೇ ನಾವ್ ಮಾಡಕ್ ಆಗೋದು ಅಂತೇಳಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ವಿ. ಇವ್ನು ಹೋಗಿ ನ್ಯೂಸ್ ಚಾನಲ್ ಅಲ್ಲಿ ಹೇಳಿದಾನೆ, ನಾನು ಸುಳ್ಳು ಹೇಳ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಡು 2 ಮದುವೆ ಆಗಿರೋ ನಮ್ಗೆ ಹೇಳೇ ಇಲ್ಲ, 25 ಲಕ್ಷ ಇಸ್ಕೊಂಡವಳೆ, ಮೊಬೈಲ್ ಇಸ್ಕೊಂಡವಳೆ, ಟ್ಯಾಬ್ ಇಸ್ಕೊಂಡವಳೆ. ಸರ್ ಅದು ಪ್ರತಿಯೊಂದು ತಗೊಂಡಿರೋ ಡೀಟೇಲ್ಸ್ ಅವನ ಹತ್ರ ಐತೆ. ಅವನ ಹತ್ರ ಮನೆಯಿಂದ ಜಗಳ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬಟ್ಟೆ ಬರೆ ಒಂದು ಏನಿದೆ ಪ್ರತಿಯೊಂದು ತಗೊಂಡೋಗೋನ್ ಸರ್ ನಮ್ಮ ಮನೆಯಿಂದ. ಒಂದೇ ಒಂದು ಶೂಸ್ ಕೂಡ ಬಿಟ್ಟೋಗಿಲ್ಲ ಅವನು. ಇದನ್ನೆಲ್ಲ ಮೆನ್ಷನ್ ಮಾಡೋನೆ, ನಾವು ಹನಿ ಟ್ರ್ಯಾಪ್ ಮಾಡ್ತಾ ಇದೀವಿ, ಅಮ್ಮ ಮಗಳು ದಂಧೆ ಮಾಡ್ತಾ ಇದೀವಿ ಅಂತ. ಅವನು ನಮಗೆ ತೋರಿಸ್ಬೇಕು ಎಲ್ಲಿ ದಂಧೆ ಮಾಡ್ತಾವನೆ, ಯಾರ ಹತ್ರ ದುಡ್ಡು ಇಸ್ಕೊಂಡಿದೀವಿ 25 ಲಕ್ಷ ಸರ್. ಅದು ದೊಡ್ಡ ಕೆಟ್ಟದಾಗಿ ಹೆಸರಿದೆ ಸರ್. ಅದು 25 ಲಕ್ಷ ತಾಯಿ ಮಗಳು ಇಸ್ಕೊಂಡವ್ರೆ ಅಂದ್ರೆ ಅಲ್ಲಿಗೆ ಅದು ಅಸಹ್ಯವಾಗಿ ಕಾಣಿಸ್ತಾ ಇದೆ. ಡೈವರ್ಸ್ ಕಾಪಿನೂ ಇದೆ ಸರ್. ಡೈವರ್ಸ್ ಕಾಪಿಯಲ್ಲಿ ಪ್ರತಿಯೊಂದು ಕೋರ್ಟ್ ಅಲ್ಲೂ ಮೆನ್ಷನ್ ಮಾಡ್ತಾರೆ, ಈ ಹುಡುಗಿ ಏನ್ ಬಂದಿದೆ, ಅವಳಿಗೆ ಡೈವರ್ಸ್ ಆದಾಗ ಎಷ್ಟು ದುಡ್ಡು ಬಂದೈತೆ, ಎಷ್ಟು ಗೋಲ್ಡ್ ಬಂದೈತೆ ಅಂತ ಎಲ್ಲ ಮೆನ್ಷನ್ ಮಾಡೋರೆ. 0 ಅಂತ ಇದೆ. ಅದೇಂಗ್ ನೀನ್ ಹೇಳ್ತೀಯ ಬಂದ್ಬಿಟ್ಟು? ಇದೆಲ್ಲ ಇಟ್ಕೊಂಡಾಗ್ಲೇ ನಾನು ಓಡೋಗ್ಬಿಟ್ಟಿದ್ದು. ಈಗ 25 ಲಕ್ಷ ಹೇಳಿದ್ರಂತ ಅಂದ್ರಲ್ಲ, ಅದು ಅವ್ರ ಕಡೆಯಿಂದ ತಗೊಂಡಿದ್ದಂತನ ಅಥವಾ ನಿಮ್ದು ಮುಂಚೆ ಏನ್ ಡಿವೋರ್ಸ್ ಆಗೋಕ್ಕಿಂತ ಅವ್ರ ನಾವ್ ಇಸ್ಕೊಂಡ್ಬಿಟ್ಟಿದೀವಂತೆ. ಮತ್ತೆ ಇಬ್ರು ಮದ್ವೆಲ್ಲೂ ನಾನು ದುಡ್ಡು ಕಿತ್ಕೊಂಡು ಮದ್ವೆ ಆಗೋದಂತೆ ಎಲ್ಲಾ ಗಂಡಸರು ಅಂತ ಹೇಳಿದಾನೆ. ಅವನ ಹತ್ರ 25 ಲಕ್ಷ ಇಸ್ಕೊಂಡಿದೀವಿ, ಮತ್ತೆ ಲೀಸಿಗೂ ಅವನ ಹತ್ರ ದುಡ್ಡು ಇಸ್ಕೊಂಡಿದೀವಿ 25 ಲಕ್ಷ ಅಂತ. ಪಕ್ಕದಲ್ಲೇ ಓನರ್ ಇದ್ದಾನೆ, ನಮ್ಮ ಮನೆ ಪಕ್ಕದಲ್ಲಿ. ಅವ್ನ್ ಬರ್ಲಿ ಕಾಯ್ತಾ ಇದ್ದೀನಿ, ನಮ್ಮ ಓನರ್ಗೆ ಹೇಳ್ತೀನಿ, ನೋಡಪ್ಪ 25 ಲಕ್ಷ ನೀನ್ ಕೊಟ್ಟೋನಂತೆ ಮಂಜು, ಎಲ್ಲಿ ತೋರ್ಸು ಅಂತ. ಯಾವಾಗ ನಿಮ್ಗೆ ಇವರು ಪರಿಚಯ ಆಗಿದ್ದು ಮಂಜು? ಅವ್ರು 2021 ಅಲ್ಲೇ ಪರಿಚಯ ಆಗಿದ್ದು. ಬಟ್ ಅವಾಗ ಯಾವ್ದು ಟೈಮಲ್ಲೂ ನಾವಿಬ್ರು ಲವರ್ಸ್ ಆಗಿ ಯಾವ್ದೇ ತರದ್ದು ಇರ್ಲಿಲ್ಲ. ಒಂದೇ ಇದ್ರವರ ಅಥವಾ ಹೇಗೆ? ಒಂದೇ ಕಂಪ್ನಿಯಲ್ಲೋ ಟೆಕ್ ಮಹಿನಾದಲ್ಲಿ ವರ್ಕ್ ಮಾಡ್ತಿದ್ದು. ಅವನು ಒಬ್ಬ HR ರೆಕ್ರೂಟರ್, ನಾನು ಒಬ್ಳು HR ರೆಕ್ರೂಟರ್ ಆಗಿ ವರ್ಕ್ ಮಾಡ್ತಿದ್ದು. ಬಟ್ ಟೀಮ್ ಚೇಂಜ್ ಇತ್ತು. ಅವ್ನು ಯಾವ್ದೋ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ, ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದ ನಂತರ ಏನಾಯ್ತು ಅಂದ್ರೆ ಅವ್ನು ವರ್ಕ್ ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವನ ತೆಗಿಯೋ ಚಾನ್ಸಸ್ ಇತ್ತು. ನಾನೇನ್ ಮಾಡಿದೆ, ಬೇರೆ ಟೀಮ್ ಅಲ್ಲಿ ಮ್ಯಾನೇಜರ್ಗಳ ಹತ್ರ ಮಾತಾಡಿ ಇವ್ನ ಮ್ಯಾನೇಜರ್ ಮಾಡಿ ಸರ್, ಇವ್ನ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಮಾಡಿದ್ದು. ನಾವು ಪುಷ್ ಮಾಡ್ಸಿ ನಾನ್ ಮಾಡ್ಸಿದ್ದು ಮ್ಯಾನೇಜರ್ ಆಗಿ. ಆ ನಿಯತ್ತೆ ಬಿಟ್ಬಿಟ್ಟು ಅವನು ಇವಳು ಸುಳ್ಳು ಹೇಳಿ ಇದ್ ಮಾಡಿದ್ಲು, ಹಾಗೆ ಹೇಳುದು ಹೀಗೆ ಹೇಳುದು ಅಂತ ಹೇಳಿದಾನೆ. ನಮ್ ಟೆಕ್ ಮಹಿನಾದಲ್ಲಿ ಕೂಡ ಹುಡುಗಿರು ಎಷ್ಟೊಂದ್ ಜನ ಇದಾರೆ. ಒಂದು ಮಾಡಿದ ಚಾಟ್ಸ್ ಗಳು ಅನ್ನತ್ತಿದೆ. ಇವಾಗ ಹಾಕಿದ್ರೆ ಹುಡುಗಿರು ಈ ತರ ಎಲ್ಲಾ ಮಾಡಿದಾನ ಮಂಜು, ಇಷ್ಟು ಅಸಹ್ಯನ, ನಮ್ ಜೊತೆ ಎಲ್ಲ ಹಿಂಗೆಲ್ಲ ಇದ್ಬಿಟ್ಟು ಇವನು ಕೆಲ್ಸಗಾರರಿಗೂ ಕೂಡ ಈ ತರ ಮದುವೆ ಮಾಡ್ತಾ ಇದ್ರ? ಇದು ಸಾರಿ ಏನು ಹೋಗ್ಬಿಟ್ಟು ಹುಡುಗಿರ ಹತ್ರ ಮಾತಾಡ್ಸೋದು, ಅವ್ರ ಜೊತೆ ಎಲ್ಲ ಹೋಗ್ಬಿಟ್ಟು ಕುತ್ಕೊಂಡು ಅವ್ರ ಗಂಡನ್ ವಿಚಾರ ಮಾತಾಡೋದು, ಇವ್ರ ಗಂಡನ್ ವಿಚಾರ ಮಾತಾಡೋದು, ಇದೇ ಅವನಿಗೆ ಅಭ್ಯಾಸ. ಹೆಂಗಂದ್ರೆ ಬರೀ ಹುಡುಗಿರ್ ಮಾತು ಕೇಳೋದು, ಹೋಗಿ ಹುಡುಗಿರ ಹತ್ರ ಚಕ್ಕಂದ ಮಾತುಗಳು ಆಡೋದು, ಹಂಗೆ ಹಿಂಗೆ ಅಂತ. ಈ ಅಭ್ಯಾಸ ಸಖತ್ತಾಗೈತೆ. ಮತ್ತೆ ಇನ್ನೊಂದೇನ್ ಗೊತ್ತಾ ಸರ್ ಅವನಿಗೆ ಪ್ರಾಬ್ಲಮ್, ಅವನು ಮೊದ್ಲಿಂದಾನು ಸ್ಪಾಗಳಿಗೆ ಹೋಗೋನು ಹುಡುಗಿರ್ ಜೊತೆ ಅಂತ, ಓಕೆನಾ. ಅಲ್ಲಿ
ಹೋಗ್ಬಿಟ್ಟು ಅಭ್ಯಾಸ ಮಾಡ್ಕೊಂಡಿರೋದು, ಅದು ನನ್ ಮೇಲೆ ಹೇಳೋದವನು. ನನ್ಗೂ ಈ ತರ ಎಲ್ಲ ಮಾಡೋ ಅಭ್ಯಾಸ ಐತೆ, ನನಗೆ ನೀನ್ ಬೇಕೇ ಬೇಕು ಈ ತರ ಆ ತರ. ಅದಕ್ಕೆ ನಾನ್ ರೆಡಿ ಇಲ್ಲ. ಓಕೆ. ಅವ್ರ ಅಪ್ಪ ಅಮ್ಮಂಗೂ ಹೇಳಿದ್ರು, ಅವ್ರ ಅಪ್ಪ ಅಮ್ಮ ತಂದೆ ತಾಯಿ ಅವನಿಗೆ ಚಪ್ಪಲಿ ಹೊಡಿಬೇಕು. ನೋಡಪ್ಪ ಮಗನೇ, ನೀನ್ ಈ ತರ ಎಲ್ಲ ಮಾಡಬಾರ್ದು, ಮದ್ವೆ ಆಗಿರೋದು ಸಂಸಾರ ಮಾಡಕ್ಕೆ, ಇಂತ ಹೇಸಿಗೆ ಕೆಲ್ಸಕ್ಕೆಲ್ಲ ಅಂದ್ರೆ. ಅವ್ರ ಅಮ್ಮ ಹೇಳ್ತಾರೆ, ಹೌದು ನೀವ್ ಮಲ್ಕೋಬೇಕು 20 ನಿಮಿಷ ತಡ್ಕೊಂಡು, ಅದ್ರಲ್ಲೇನ್ ತಪ್ಪು ಆಂಟಿ, ನಾನ್ ಪೀರಿಯಡ್ಸ್ ಆಗಿದ್ದೀನಿ, ನಾವ್ ಮಾಡಂಗಿಲ್ಲ, ಅದು ಜೀವನ ಅಲ್ಲ ಅಂದ್ರೆ. ಇಲ್ಲ, ನೀನ್ ಮಾಡ್ಲೇಬೇಕು, ಅವ್ನ್ ಆಸೆ ಪಡ್ತಾವನೆ, ನೀನ್ ಮಲ್ಕೋಬೇಕು. ಅವ್ನಿಗೆ ಯಾರು ಇಷ್ಟ ಪಡ್ತಾರೆ ಸರ್ ಹೆಂಗಸ್ರುಗಳು? ಅವರು ತಾಯಿನೇ ಈ ರೀತಿಯಾಗಿ ನಿಮಗೆ ಪ್ರಚೋದನೆ ನೀಡೋದು? ಹಾ, ಅವ್ರಿಗೆ ಬುದ್ಧಿವಾದ ಹೇಳ್ಬಿಟ್ಟು ಹೇಳ್ರಿ, ನಾವ್ ಹೊಸ ಮನೆಗೆ ಹಾಲು ಉಕ್ಸಾದ್ಮೇಲೆ ಕರಿತೀವಿ ನಿಮ್ನ ಅಂತಂದ್ರೆ, ಆ ಫೋನ್ ಮಾಡ್ಬಿಟ್ಟು ಮನೆಗೆ ಬಂದ್ಬಿಟ್ಟು, ಅವ್ನು ಹೊಸ ಮನೆ ಹತ್ರ ಬಂದ್ಬಿಟ್ಟು, ನಾನ್ 5 ಲಕ್ಷ ಬಿಸಾಕ್ತೀನಿ ಈಗ್ಲೇ, ಅವ್ಳು ಬರ್ತಿರೋ ಕೇಸ್ನ ವಾಪಸ್ ತಗೊಬೇಕು, ಇಲ್ಲ ನೆಕ್ಸ್ಟ್ ಲೆವೆಲ್ ನಾನು ಏನ್ ಮಾಡ್ತೀನಿ ನೋಡ್ರಿ, ನೀವ್ ಮನೆ ಮುಂದೆನೆ ದೊಡ್ಡದು ಇದ್ ಮಾಡ್ತೀನಿ ಅಂತ ಅವಾಜ್ಗಳು ಹಾಕೋಗ್ತಾನೆ ಬಂದ್ ಮನೆಗೆ. ಇವನು ಇಂಥವ್ ಮಾಡಿದ್ಮೇಲೆ ಬೀದಿಗೆ ತಂದು ನಿಲ್ಸವನೆ, ವಿಡಿಯೋಗಳನ್ನೆಲ್ಲ ಮಾಡ್ಸಿ, ಅವನ ಜೊತೆ ಹೋಗ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡ್ಸಿ, ತಂದೆ ತಾಯಿನ ಸರ್ ಬ್ಲರ್ ಕೂಡ ಮಾಡ್ಸಿಲ್ಲ ಸರ್, ನನ್ನ ಫೋಟೋನ ಬ್ಲರ್ ಒಂಚೂರು ಮಾಡ್ಸಿಲ್ಲ, ಎಲ್ಲ ಓಪನ್ ಬಿಟ್ಟವನ್ ಸರ್ ಇವನು. ನಿಮ್ದು ಮದ್ವೆ ಯಾವಾಗ ಆಗಿತ್ತು? ಇವು ಮಂಜು ಜೊತೆ ಮದ್ವೆ ಸೆಪ್ಟೆಂಬರ್ 3 ಕೈವಾರದವನು ದೇವಸ್ಥಾನ ಕೋಲಾರದಲ್ಲಿ ಆಗಿದ್ದು. ಇದೇ ಅಂದ್ರೆ ಈ 2025 ಹೌದು. ಓಕೆ ಓಕೆ. ಒಟ್ಟು ಒಂದ್ 3-4 ತಿಂಗಳಿಂದ ಆಗಿದೆ ಹಾಗಾದ್ರೆ? 3 ತಿಂಗಳು ಇಂದನೂ ಇದೇ ಫೈಟ್ಸ್ ಇತ್ತು, ಯಾವ್ದು ಸೆಕ್ಷುಯಲ್ ಹರಾಸ್ಮೆಂಟಿಗೆ. ನಾನ್ ತಡ್ಕೊಂಡ್ ಸಾಕಾಯ್ತು. ಈ ಸತಿ ತುಂಬಾ ಕುತ್ತಿಗೆಗೆ ಬಂದು ಕುತ್ಕೊಂಡ್ಬಿಡ್ತು. ಹಂಗೆ ಹಿಂಗೆ ಮಾಡ್ಲೇಬೇಕು, ನಾ ಮಲ್ಗಕ್ಕೆ ಇರೋದು, ನೀವ್ ಮಲ್ಕೊಂಡ್ ಯಾರ ಜೊತೆನ ಹೋಗಿ ಯಾವ ಜೊತೆನ ಮಲ್ಕಳೆ, ನನಗ್ ಮಲ್ಗದ್ ಇಂಪಾರ್ಟೆಂಟ್ ಅಷ್ಟೇ ಅಂತ ಅಂದ. ಅದು ತುಂಬಾ ಪೀಕ್ ಲೆವೆಲ್ಗೆ ಬಂತು, ಅದು ದೊಡ್ಡದಾಗ್ಬಿಡ್ತು. ಈ 3 ತಿಂಗಳಲ್ಲಿ ಅಂದ್ರೆ ಈಗ ಮದ್ವೆ ಆಗಿರೋ ಇದ್ರಲ್ಲಿ ಯಾವಾಗಿಂದ ಈ ರೀತಿಯಾಗಿ ನಿಮ್ಗೆ ಹರಾಸ್ಮೆಂಟ್ ಸ್ಟಾರ್ಟ್ ಆಗಿರೋದು? ಅಂದ್ರೆ ಡೇ 1 ಇಂದನೂ ಪ್ರಾಬ್ಲಮ್ ಆಯ್ತು. ಫಸ್ಟ್ ನೈಟ್ ಅಲ್ಲೂ ಕೂಡ ಜಗಳ ಆಡ್ದ. ನಾನು ಹೇಳ್ದೆ, ನೋಡಪ್ಪ ಸ್ವಲ್ಪ ಟೈಮ್ ಕೊಡು ಮಂಜು, ಯಾಕಂದ್ರೆ ನಮ್ದು ಇವಾಗ ಡೈವರ್ಸ್ ಆಗಿ ನಾನು ಇನ್ನ 1 ತಿಂಗಳಾಗಿ 2-3 ತಿಂಗಳಾಗಿದೆ ಮಂಜು, ನಂಗೂ ಟೈಮ್ ಕೊಡ್ಬೇಕು. ನೀನು ಟಕ್ಕಂತ ಬಂದ್ಬಿಟ್ಟು ನಿನ್ ಜೊತೆ ನಾನು ಸಂಸಾರ ಪಟ್ಟಂತ ಮಾಡಕ್ ಆಗಲ್ಲ, ನನಗೂ ಸ್ವಲ್ಪ ತಲೆಯಿಂದ ಆಚೆ ಬರೋದು ಕೊಡಪ್ಪ ನೀನ್ ದಯವಿಟ್ಟು ಅಂದೆ. ಸರಿ ಆಯ್ತು ಅಂತ ಅವ್ರ ಅಪ್ಪ ಅಮ್ಮನೂ ಒಪ್ಕೊಂಡ್ರು, ಎಲ್ಲದಕ್ಕೂ ಸುಮ್ನಾದ್ರು. ಮದ್ವೆ ಆಗಿದ್ 1 ವಾರದಲ್ಲಿ ಏನೋ ಪ್ರೆಗ್ನೆಂಟ್ ಆಗ್ಬಿಡ್ಬೇಕಂತೆ, ನಾನು ಗರ್ಭ ತಗೊಂಡ್ಬಿಡ್ಬೇಕಂತದ್ ಏನ್ ಅಸಹ್ಯದ ಮಾತುಗಳು ಆಡ್ತಾರೆ ಗೊತ್ತ ಅವ್ರ ಅಪ್ಪ ಅಮ್ಮ. ಇವನು ಎಲ್ಲ ಅಷ್ಟು ಅಸಹ್ಯದ ಮಾತುಗಳು ಆಡಬಾರ್ದು ಯಾರನ್ನಾಗ್ಲಿ. ಜಗತ್ತಲ್ಲಿ ಯಾರನ್ನು ಒಂದೇ ವಾರದಲ್ಲಿ ಪ್ರೆಗ್ನೆಂಟ್ ಆಗ್ಬಿಡಲ್ಲ. ಓಕೆ. ನಿಮ್ದು ಇದು ಡಿವೋರ್ಸ್ ಯಾವಾಗ ಆಗಿತ್ತು? ಫಸ್ಟ್ನೇ ಮ್ಯಾರೇಜ್ 2022 ಅಲ್ಲಿ ಆಯ್ತು, ಮ್ಯಾರೇಜ್ ಇದು ಡೈವರ್ಸ್. ಅದಾಗಿದ್ಮೇಲೆ 2024 ಅಲ್ಲಿ ಒಂದು ಮದ್ವೆ ಆದ, ಡಿಸೆಂಬರ್ ಅಲ್ಲೇ ಆಗಿದ್ದು ಅದನ್ನು ಕೂಡ. ಅದು 1 ವಾರನೂ ಇಲ್ಲ, ಅದನ್ನು ಕಿತ್ತು ಹೋಗಿ ಎಲ್ಲ. ಅದು ಕೂಡ ಡೈವರ್ಸ್ ಆಗಿ 3 ತಿಂಗಳ ನೋಡಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಗೊಂಡು ಹೊಟ್ಟೋಗ್ಬಿಟ್ಟ ಹುಡುಗ. ಅಲ್ಲೂ ಬಂದು ಇವ್ನು ಪ್ರಾಬ್ಲಮ್ ಮಾಡಿದ್ದ ಅಲ್ಲೂ. ಅಂದ್ರೆ ಇವರು ನಿಮ್ನ ಮದ್ವೆ ಆಗಿರೋದು ಜೀವನ ಮಾಡೋದಕ್ಕಲ್ಲ, ಬರೀ ದೇಹ ಸುಖಕ್ಕಾಗಿ ಆಗಿದ್ದಾರೆ ಅಂತ? ಅವ್ನು ಅದನ್ನ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿರೋದು ನಮ್ಮ ಅಮ್ಮವ್ರಿಗೆಲ್ಲ. ನಮ್ಮ ಅಮ್ಮವ್ರು ಹೇಳಿದ್ರು, ಮಂಜು ಎಂತಿ ಜೊತೆ ಇದ್ದು ಸಂಸಾರ ಮಾಡಂಗಿದ್ರೆ ಬಾ, ಇಲ್ಲ ನಾನು ಬರೀ ಮಲ್ಗೋಕ್ಕೋಸ್ಕರ ನನ್ಗೆ ಎಂತಿ ಬೇಕು ಅಂದ್ರೆ ದಯವಿಟ್ಟು ಬರಬೇಡ ಅಂತಂದ್ರೆ, ನನಗ್ ಬೇಕಾಗಿರೋದೇ ಮಲಗೋದು, ಓಕೆನಾ, ನೀವು ಯಾರ್ಯಾರಿಗೋ ಹೇಳ್ದಂಗೆ ಹೇಳಕ್ ಹೋಗ್ಬೇಡ್ರಿ, ನನಗ್ ಇಂಪಾರ್ಟೆಂಟ್ ಬಿಟ್ಟು ಏನೋ ಬೇರೆ ಮಾತಾಡಕ್ ಹೋಗ್ಬೇಡ್ರಿ, ಎಷ್ಟ್ ಬೇಗ ದುಡ್ಡು ಬಿಸಾಕ್ತೀನಿ ನಾನು ಅಂತ ಇದೇ ಮಾತು ಅವನಿಗೆ. ಅಸಹ್ಯದ ಮಾತುಗಳು ಆಡ್ತಾರೆ ಗೊತ್ತ ಅವ್ರ ಅಪ್ಪ ಅಮ್ಮ. ಇವನು ಎಲ್ಲ ಅಷ್ಟು ಅಸಹ್ಯದ ಮಾತುಗಳು ಆಡಬಾರ್ದು ಯಾರನ್ನಾಗ್ಲಿ. ಜಗತ್ತಲ್ಲಿ ಯಾರನ್ನು ಒಂದೇ ವಾರದಲ್ಲಿ ಪ್ರೆಗ್ನೆಂಟ್ ಆಗ್ಬಿಡಲ್ಲ. ಓಕೆ. ನಿಮ್ದು ಇದು ಡಿವೋರ್ಸ್ ಯಾವಾಗ ಆಗಿತ್ತು? ಫಸ್ಟ್ನೇ ಮ್ಯಾರೇಜ್ 2022 ಅಲ್ಲಿ ಆಯ್ತು, ಮ್ಯಾರೇಜ್ ಇದು ಡೈವರ್ಸ್. ಅದಾಗಿದ್ಮೇಲೆ 2024 ಅಲ್ಲಿ ಒಂದು ಮದ್ವೆ ಆದ, ಡಿಸೆಂಬರ್ ಅಲ್ಲೇ ಆಗಿದ್ದು ಅದನ್ನು ಕೂಡ. ಅದು 1 ವಾರನೂ ಇಲ್ಲ, ಅದನ್ನು ಕಿತ್ತು ಹೋಗಿ ಎಲ್ಲ. ಅದು ಕೂಡ ಡೈವರ್ಸ್ ಆಗಿ 3 ತಿಂಗಳ ನೋಡಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಗೊಂಡು ಹೊಟ್ಟೋಗ್ಬಿಟ್ಟ ಹುಡುಗ. ಅಲ್ಲೂ ಬಂದು ಇವ್ನು ಪ್ರಾಬ್ಲಮ್ ಮಾಡಿದ್ದ ಅಲ್ಲೂ. ಅಂದ್ರೆ ಇವರು ನಿಮ್ನ ಮದ್ವೆ ಆಗಿರೋದು ಜೀವನ ಮಾಡೋದಕ್ಕಲ್ಲ, ಬರೀ ದೇಹ ಸುಖಕ್ಕಾಗಿ ಆಗಿದ್ದಾರೆ ಅಂತ? ಅವ್ನು ಅದನ್ನ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿರೋದು ನಮ್ಮ ಅಮ್ಮವ್ರಿಗೆಲ್ಲ. ನಮ್ಮ ಅಮ್ಮವ್ರು ಹೇಳಿದ್ರು, ಮಂಜು ಎಂತಿ ಜೊತೆ ಇದ್ದು ಸಂಸಾರ ಮಾಡಂಗಿದ್ರೆ ಬಾ, ಇಲ್ಲ ನಾನು ಬರೀ ಮಲ್ಗೋಕ್ಕೋಸ್ಕರ ನನ್ಗೆ ಎಂತಿ ಬೇಕು ಅಂದ್ರೆ ದಯವಿಟ್ಟು ಬರಬೇಡ ಅಂತಂದ್ರೆ, ನನಗ್ ಬೇಕಾಗಿರೋದೇ ಮಲಗೋದು, ಓಕೆನಾ, ನೀವು ಯಾರ್ಯಾರಿಗೋ ಹೇಳ್ದಂಗೆ ಹೇಳಕ್ ಹೋಗ್ಬೇಡ್ರಿ, ನನಗ್ ಇಂಪಾರ್ಟೆನ್ಸ್ ಹೋಗ್ಬೇಡ್ರಿ, ಎಷ್ಟ್ ಬೇಗ ದುಡ್ಡು ಬಿಸಾಕ್ತೀನಿ ನಾನು ಅಂತ ಇದೇ ಮಾತು ಅವನಿಗೆ. ಒಟ್ಟು ಅದೇ ದೇಹ ಸುಖಕ್ಕಾಗಿನೇ ಮದುವೆ ಆಗಿದ್ದು, ಜೀವನ ಮಾಡ್ಬೇಕು ಅಂತಲ್ಲ. ಜೀವನದ ಆಸೆನೇ ಇಲ್ಲ ಅವನಿಗೆ. ಓಕೆ. ಈಗ ಇದೆ ಏನೋ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ ಅಥವಾ ಈ ತರ ಹೇಳ್ತಿದಾರಲ್ಲ, ಸೊ ಅದಕ್ಕೆ ಅಂದ್ರೆ ಈಗ ನೀವು ಕೂಡ ಹೇಳ್ತಾ ಇದ್ರಿ, ನಿಮ್ಮ ವಿಡಿಯೋನು ಕೂಡ ನಾನು ಗಮನಿಸಿದೆ. ಸೊ ನನ್ಗೇನೆ ಕೈ ತುಂಬಾ ಸಂಬಳ ಬರ್ತಾ ಇದೆ, ಕೈ ತುಂಬಾ ಸಂಬಳ ಬರ್ಬೇಕಾದ್ರೆ ನಾನೇ ಅಕೌಂಟ್ ಡಿಮ್ಯಾಂಡ್ ಮಾಡ್ಲಿ ಅಂತ. ಹೌದು, ನಾನೇ ಇವಾಗ ಒಂದು 65,000 ರೂಪಾಯಿ ಸ್ಯಾಲ್ರಿ ಬರ್ತಾ ಇದೆ. ನನಗೆ ಅಂತ ಬಾಧೆ ಇಲ್ಲ ಜೀವನದ್ದು, ಓಕೆನಾ, ನಾವು ಆರಾಮಾಗಿ ಲೀಸ್ ಮನೇಲಿ ಇದೀವಿ, ನೆಮ್ಮದಿಯಾಗಿದ್ದೀವಿ, ನನ್ಗೂ ನನ್ನ ಅಮ್ಮ ಅಷ್ಟೇ.
ನಮ್ಗೇನ್ ಪ್ರಾಬ್ಲಮ್ ಇಲ್ಲ. 3 ತಿಂಗಳು ಕೂಡ ಸರ್ ನಾನ್ ನೋಡ್ಕೊಂಡಿರೋದವನ. ಯಾವ್ದೇ ಕಾರಣಕ್ಕೂ ಮಂಜು ಬಂದ್ ನನಗೆ ಒಂದ್ 10 ರೂಪಾಯಿ ಕೊಟ್ಟು ಹಾಲ್ ತಂದು ನನ್ಗೇನ್ ಕೊಟ್ಟು ನೋಡ್ಕೊಂಡಿಲ್ಲ ಅವನು. ಪ್ರತಿಯೊಂದು ನಾನೇ ನೋಡ್ಕೊಂಡಿರೋದು. ಆದ್ರೆ ಅವ್ನ ಏನ್ ಮಾಡ್ದ ಗೊತ್ತಾ, ನಾವ್ ಮನೆಗೆ ಅನ್ನ ತಿಂದು ನಮ್ಗೆ ವಿಷ ಕೇಳ್ಬಿಟ್ಟು ಹೋದ. ಇದು ಮನೆಯಲ್ಲೆಲ್ಲ ಏನೋ ಹರೆನಗ್ನವಾಗಿ ಓಡಾಡ್ತಾರೆ. ಹೌದು, ಮನೇಲಿ ಅಸಹ್ಯ ಸರ್. ಅದು ಮಾತ್ರ ನಿಜವಾಗ್ ಹೇಳ್ತೀನಿ. ನಮ್ಮ ಮನೆಗ್ ಒಳಗಡೆ ಕ್ಯಾಮ್ರಾ ಇಲ್ಲ ತೋರ್ಸೋಣ ಅಂತಂದ್ರೆ ದರಿದ್ರವಾಗಿ ಹೊರಗಡೆ ಎಲ್ಲ ನಿಂತ್ಕೊಂಡು ಚಡ್ಡಿ ಹಾಕೊಂಡ್ಬಿಟ್ಟು ಅದೇನೋ ಎಲ್ಲ ವಿಯೋಡ್ ತರ ಎಲ್ಲ ನಿಂತ್ಕೊಂತಾನೆ. ಮತ್ತೆ ಮನೇಲಿ ಅಸಹ್ಯವಾಗಿರ್ತಾನೆ. ಹೆಂಗೆ ಅಂದ್ರೆ ಬೆತ್ಲೆಲ್ಲ ದರಿದ್ರ ಸರ್. ಅದ್ ನೋಡಕ್ ಆಗಲ್ಲ ನನ್ ಕೈ ನಿಜವಾಗ್ಲು. ಅವ್ರ ಅಪ್ಪ ಅಮ್ಮಗೂ ಹೇಳಿದೀನಿ, ನೋಡಿ ಅತ್ತೆ ನೀವು ಇದೇ ತರ ಓಡಾಡ್ತಿದ್ರೆ ಒಂದ್ ದಿವಸ ಯಾರೋ ಕಲ್ಲಲ್ಲಿ ಹೊಡಿತಾರೆ ದೇವ್ರಾನೆಗೆ ಹೋದೆ. ಅಯ್ಯೋ ಬಿಡಮ್ಮ, ಅವ್ನ್ ಮೊದ್ಲಿಂದ ಅಭ್ಯಾಸ, ಅವ್ನ ಹಂಗೆ ಇರೋದು. ಅವ್ನ್ ಹೆಂಗಿತ್ತ ನಂಗೆ ಬಿಟ್ಬಿಡ್ಬೇಕಮ್ಮ ನೀನು, ಅವನ್ನೆಲ್ಲ ಹೇಳ್ಬಾರ್ದು. ಸುಮ್ಮನಾಗ್ಬಿಟ್ಟೆ. ಎಷ್ಟ್ ಸತಿ ಹೇಳಕ್ ಹೋಗ್ತ ಒಬ್ಬ ಮನುಷ್ಯನ್ಗೆ. ಅತ್ತೆ ಮಾವ ಇದ್ರೂನು ನೋಡಲ್ಲ. ಅವನು ಏಸ್ಗೆ ತರ ಚಡ್ಡಿ ಹಾಕೊಂಡ್ಬಿಟ್ಟು ಇದ್ ಮಾಡ್ಕೊಂಡು ಓಡಾಡೋದು. ಆಮೇಲೆ ಮತ್ತೆ ಫುಲ್ ಬಾಡಿನ ಟೆಂಪ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಅಮ್ಮನ ಮುಂದೆನೆ ನಿಂತ್ಕೊಂತ ನಂಗೆ ಕಾಣಿಸ್ಲಿ ಅಂತ. ಈ ರೀತಿಯಾಗಿ ಇದು ಆರಂಭದಿಂದನೂ ಇದೇ ರೀತಿಯಾಗಿ ಇದ್ದಿದ್ದವರು. ಅವನು ಡೇ 1 ಇಂದನೂ ಮದುವೆಯಿಂದ ಹಿಂಗೇನೆ ಚಡ್ಡಿ ಹಾಕೊಂಡ್ಬಿಟ್ಟು ಬೀದಿಯಲ್ಲಿ ನಿಂತ್ಕೊಳೋದು. ಆಮೇಲೆ ಟಾಯ್ಲೆಟ್ ರೂಮ್ಗೆ ಹೋದ್ರೆ ಹೆಂಗಸ್ರುಗಳು ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಹಿಂಗ್ ತಿರ್ಕೊಂಬಿಟ್ಟು ತೋರ್ಸ್ಕೊಂಡು ಅವ್ರಿಗೆ ಟಾಯ್ಲೆಟ್ಗೆ ಹೋಗೋದು ಇದೇ ಮಾಡೋದು. ಅಂದ್ರೆ ಇವ್ರಿಗೊಬ್ಬ ಕಾಮುಕ ಅಂತ ಹೆಸರಿಡ್ಬೋದಾ ಹಾಗಾದ್ರೆ? ಅಲ್ಲ ಅಂದ್ರೆ ನಾನು ಇವ್ರ ವರ್ತನೆನೇ ಹಾಗೆ ಇರೋದಿಲ್ವಾ ಇವಾಗ? ಯಾಕಂದ್ರೆ ಅದಕ್ಕೋಸ್ಕರ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಈಗ ಒಂದು ಅಂದ್ರೆ ಒಬ್ಬ ಮನುಷ್ಯನಾದನಿಗೆ ಒಂದು ಮನುಷ್ಯತ್ವ ಅಂತ ಇರತ್ತೆ. ಈ ಬಟ್ಟೆ ಬರಿಗಳೆಲ್ಲ ಏನಕ್ಕಿರೋದು? ಮಾನ ಮರ್ಯಾದೆ ಮುಚ್ಕೊಳ್ಳೋದಕ್ಕೆ ಇರೋದು. ಈಗ ಸಹಜವಾಗಿ ಗಂಡ ಹೆಂಡತಿ ಇದ್ದಂತ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿಚಾರ, ಅವ್ರಿಗೆ ಇಬ್ಬರಿಗೂ ಅಡ್ಜಸ್ಟ್ಮೆಂಟ್ ಹೇಗಿರುತ್ತೋ ಹಾಗೆ ಜೀವನ ಮಾಡ್ತಾ ಇರ್ತಾರೆ. ಸೊ ಅಂತದ್ರಲ್ಲೂ ಕೂಡ ಇವರು ಮನೆಯಲ್ಲಿ ಹಿರಿಯರು ಇದ್ದಂತ ಸಂದರ್ಭದಲ್ಲೂ ಕೂಡ, ಬೇರೆ ಮಹಿಳೆಯರು ಇದ್ದಂತ ಸಂದರ್ಭದಲ್ಲೂ ಕೂಡ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹಾಕೊಂಡು ಹರೆನಗ್ನವಾಗಿ ಓಡಾಡುವಂತದ್ದು, ಅಥವಾ ಬೇರೆ ರಸ್ತೆಯಲ್ಲಿ ಹೋಗುವಂತವ್ರಿಗೂ ಕೂಡ ನಾನು ಕಾಣಿಸ್ಲಿ ಅನ್ನೋ ರೀತಿಯಾಗಿ ಅಸಭ್ಯವಾಗಿ ವರ್ತನೆಗಳನ್ನ ಮಾಡೋದು, ಈ ರೀತಿಯಾಗಿ ತಡೆದುಕೊಂಡ್ರೆ ಸೊ ಇಂಥವ್ರಿಗೆ ಏನು ಅಪ್ಪ ಅಮ್ಮ ಇಷ್ಟ ಪಡ್ಬೋದು ಅವ್ನ ಬಟ್ಟೆ ಬಿಚ್ಕೊಂಡು ಓಡಾಡೋದು. ಅದನ್ನ ಬೇರೆ ತಾಯಂದಿರು ಹೆಂಡತಿಗಳು ಇಷ್ಟ ಪಡಲ್ಲ. ಯಾಕಂದ್ರೆ ಇದೇ ತರ ನಾಳೆ ಯಾರನ್ನ ಸಂಬಂಧಿಕರು ಮನೆಗೆ ಬಂದಾಗ ಇವ್ನು ಹಿಂಗೆ ಓಡಾಡಿದ್ರೆ ಅದೆಷ್ಟು ಅಸಹ್ಯ ಹೇಳ್ರಿ ಅದು. ಅಲ್ಲ, ಈಗ ಅದನ್ನೇ ನಾನು ಹೇಳ್ತಾ ಇರೋದು. ಇಷ್ಟು ಅಸಹ್ಯವಾಗಿ ನಡ್ಕೊಂಡ್ರೆ ಮತ್ತೆ ಅದೇ ಇವ್ರಿಗೆ ಕಾಮುಕರು ಅಂದ್ರೆ ಇನ್ನು ಬೇರೆ ಹೆಸರು ಇಡೋದಕ್ಕೆ ಸಾಧ್ಯ ಇಲ್ಲ. ಓಕೆ ಓಕೆ, ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು. ಹಾಗಾದ್ರೆ ಈಗ ಇವನೇನು ಬಂಧನ ಮಾಡೋದಕ್ಕೆ ಏನಾದ್ರು ಪೊಲೀಸರು ಏನಾದ್ರು ಹೋಗಿದ್ರ ಮುಂದಾಗಿದ್ದಾರಾ, ಅಥವಾ ಇನ್ನು ಏನು ಪ್ರಾಸೆಸ್ ಸ್ಟಾರ್ಟ್ ಆಗಿಲ್ಲ. ಅದು ಈ ಕಂಪ್ಲೇಂಟ್ ಆಗಿ ಎಷ್ಟು ದಿವಸ ಆಯ್ತು ಅಂದ್ರೆ ಆಲ್ರೆಡಿ? ಕಂಪ್ಲೇಂಟ್ ಆಗಿ ಲೈಕ್ ಮೊನ್ನೆ ನೈಟ್ ಏನೋ ಇದು ಕಂಪ್ಲೇಂಟ್ ಆಗಿದ್ದು. ನಾವು FIR ಕಾಪಿ ಮಾಡಿಸಿದ್ದು 11th ಕಂಪ್ಲೇಂಟ್ ಕೊಟ್ಟಿದ್ದು. ಅದಾದ್ಮೇಲೆ FIR ತುಂಬಾ ಟೈಮ್ ತಗೊಂಡ್ರು. ಇಲ್ಲ ಮೇಡಮ್ ಆಗಲ್ಲ ಮೇಡಮ್, ವೆಯ್ಟ್ ಮಾಡ್ಬೇಕು ಅಂತೆಲ್ಲ. ಆಮೇಲೆ ಕೊನೆಗೆ ಇಲ್ಲ ಸರ್ ನೀವು ಮಾಡ್ಲೇಬೇಕು ಅಂತ 2ನೇ ವಿಡಿಯೋ ಬಿಟ್ಟವನೇ, ಅಸಹ್ಯವಾಗಿ ಬಿಟ್ಟವನ. ಅದಕ್ಕೆ ನಾನು ಇಲ್ಲ ಕಮಿಷನರ್ ತನಕ ಹೋಗ್ತೀನಿ ಅಂದಾಗ ಕೂತ್ಕೊಂಡು ನೈಟ್ ಈವ್ನಿಂಗ್ ಮಾಡಿದ್ದು FIR. ಅಂದ್ರೆ ಪೊಲೀಸರು ಕೂಡ ಸತಾಯಿಸಿದ್ರು ಹಾಗಾದ್ರೆ? ಹೌದು, ಯಾಕಂದ್ರೆ ಅವ್ನು ಯಾರೋ ಕಡೆಯಿಂದ ಫೋನ್ ಮಾಡ್ಸಿದ್ದ. ಆಕ್ಚುಲಿ ನಲ್ಪಾಡಿಯಿಂದ ಫೋನ್ ಮಾಡಿಸಿ ಸ್ವಲ್ಪ ಅವ್ರಿಗೆ ಇದ್ ಮಾಡ್ಸಿದ್ದ. ಅವ್ರು ಅದಕ್ಕೆ ನಂದು ಮೂವ್ಮೆಂಟ್ ಮಾಡ್ತಾ ಇರ್ಲಿಲ್ಲ ಗಬ್ಬರು ಸ್ವಲ್ಪ. ಏನಿಲ್ಲ ಸರ್, ಇವಾಗ ಇಲ್ಲಿರೋ ವಿಡಿಯೋಸ್ಗಳನ್ನ ಅವನು ಡಿಲೀಟ್ ಮಾಡಿಸ್ಲೇಬೇಕು. ಇವಾಗ ಹೋಗ್ಬಿಟ್ಟು ಹೇಳಿದಾನೆ, ಇವಾಗ ಅವ್ನು 25 ಲಕ್ಷ ಕೊಟ್ಟಿದ್ದಾನೆ, ಇದ್ ಮಾಡಿದಾನೆ ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ಅವ್ನು ಪ್ರೂಫ್ ತಂದು ತೋರ್ಸಿದ್ರೆ ನಾನು ತುಂಬಾ ಖುಷಿಯಿಂದ ತಲೆ ಬಗ್ಗಿಸ್ಕೊಂಡು ಹೋಗ್ತೀನಿ. ನಾನು ನಿಜವಾಗ್ಲೂ ತಲೆ ಬಗ್ಸಿ ಎಲ್ಲಾರು ಮುಂದೆನು ಅವನ ಹತ್ರ ಕಾಲಿಗೆ ಬೀಳ್ತೀನಿ, ತಪ್ಪಾಯ್ತಪ್ಪ ನೀನು ಅಂತ. ಸುಳ್ಳು ಹೇಳದ್ಮೇಲೆ ಅವನ್ನ ನಾನು ಫೈಟಿಂಗ್ ನಿಂತಿದ್ದೀನಿ, ಅವನು ಬರ್ಲಿ ಅಷ್ಟೇ. ಆರೋಪ ಮಾಡಿರುವಂತದ್ದು ಪ್ರೂವ್ ಮಾಡ್ಕೊಳ್ಳಿ ಅಂತ. ಹೌದು, ಯಾಕೆಂದ್ರೆ ವಿತೌಟ್ ಪ್ರೂಫ್ ಒಂದ್ ಹೆಣ್ಣಿಗೆ ಹೇಳೋದ 25 ಲಕ್ಷ ಸರ್, ಅವ್ನು ದುಡಿಯೋದೇ 70,000. ಅದೇಂಗ್ ಸರ್ 25 ಲಕ್ಷ ಬರುತ್ತೆ ಅವನಿಗೆ ದುಡ್ಡು? ಸುಮ್ನೆ ಹೇಳೋದು ಕೇಳ್ಕೊಡ್ತಾನೆ ಯಾರು ಅಂತ ಹೇಳಿ ತಕ್ಷಣ ಹೇಳ್ಬಾರ್ದು ಯಾರೇ ಆದ್ರೂ. ಒಬ್ಬ ಹುಡುಗ 50 ಗ್ರಾಮ್ ಗೋಲ್ಡ್ ಕೊಟ್ಟ. ನಾನೇ ನಂದು ಸರ 2 ವಾಲೆ ಸರ್ 2 ಉಂಗ್ರ ಮತ್ತೆ ನಂದು ಸರ ತೆಗ್ದವನಿಗೆ ಹಾಕಿದೀನಿ. ಯಾವಾಗ್ಲೂ 10 ರೂಪಾಯಿ ಅದೇನೋ ಸರಗಳಲ್ಲಿ ಇರ್ತಾನೆ ಅಂತ ಹೇಳ್ಬಿಟ್ಟು ನಾನು ಹಾಕಿದೀನಿ, ಚೆನ್ನಾಗ್ ಕಾಣಿಸ್ಲಿ ಅವನು ಅಂತ. ಆದ್ರೆ ಅದನ್ನೆಲ್ಲ ಬಿಟ್ಟು 50 ಗ್ರಾಮ್ ಕೊಟ್ಟಿದೀನಿ ಚಿನ್ನ ಅಂತ ತೋರಿಸ್ಬೇಕು ಅವ್ನು 50 ಗ್ರಾಮ್ ಎಲ್ಲಿ. ಅವ್ರ ಮನೆಗೆ ನನ್ನ ಬಟ್ಟೆ ಒಡವೆ ಎಲ್ಲ ಇದಾವೆ, ಒಂದು ಕೊಡಲ್ಲ ಅಂದ. ವಾಪಸ್ ಕೊಡಲ್ಲಪ್ಪ ತಂದೆ ನನ್ ಬಟ್ಟೆಗಳೆಲ್ಲ ಅಂದ್ರೆ ನಾನು ಬಿಲ್ಕುಲ್ ಕೊಡಲ್ಲ ಕಣ, ಅದೇನ್ ಮಾಡ್ತೀಯ ಮಾಡ್ಕೊ ಅಂದ. ಆಯ್ತು. ಹಾಗಾದ್ರೆ ಇನ್ನು ಬಂಧನ ಏನೂ ಆಗಿಲ್ಲ ಹಾಗಾದ್ರೆ? ಏನೂ ಆಗಿಲ್ಲ ಇನ್ನ. ಎನ್ಕ್ವೈರಿ ಅಂದ್ರೆ ಒಟ್ಟು ಪೊಲೀಸರು ಇದಕ್ಕೆ ಏನು ಕ್ರಮ ಇನ್ನೂ ಮುಂದುವರೆದಿಲ್ಲ? ಓಕೆ ಓಕೆ, ಇದ್ರ ಬಗ್ಗೆ ಏನಾದ್ರು ಕೇಳಿದ್ರಾ ಪೊಲೀಸರಿಗೆ? ಅಂದ್ರೆ ನಾನು ಮತ್ತೆ ಫೋನ್ ಮಾಡ್ಲಿಲ್ಲ, ಯಾಕಂದ್ರೆ ನಂದು FIR ಆಯ್ತು. ಯಾಕಂದ್ರೆ ನಾನು ಸತ್ಯ ಇದ್ದೀನಿ ಅಂತ ನಾನು ಮಾಡಿಸ್ದೆ. ಇವಾಗ ಫರ್ದರ್ ಅವ್ರು ಮಾಡ್ಬೇಕು, ನೆಕ್ಸ್ಟ್ ಫರ್ದರ್ ಏನ್ ಮಾಡ್ತಾರೋ ನೋಡೋಣ ಅಂತ. ಈಗ ಏನು ರಾಜರೋಷವಾಗಿ ಓಡಾಡ್ಕೊಂಡಿದಾರ ಅಥವಾ ತಲೆ ಮರೆಸ್ಕೊಂಡಿದಾರ? ಅದೇನಪ್ಪ ನನಗೆ ಗೊತ್ತಿಲ್ಲ ಸರ್. ಮತ್ತೆ ನಾನು ಫೋನ್ ಮಾಡಿಲ್ಲ. ನಾನು ಅವ್ರ ಅಪ್ಪ ಅಮ್ಮಗೂ ಕೂಡ ಫೋನ್ ಮಾಡಿ ಸರ್, ಎಲ್ಲಾರ ನಂಬರ್ ಸ್ವಿಚ್ ಆಫ್ ಮಾಡವನೆ, ಫುಲ್ ನಂಬರ್. ಓಕೆ ಓಕೆ.
ಹಾಗಾದ್ರೆ ಇಲ್ಲಿ ಪೊಲೀಸರು ಕೂಡ ಸರಿಯಾದ ಸ್ಪಂದನೆ ಮಾಡಿಲ್ಲ ಅನ್ನೋ ರೀತಿ ಇದೆ ಮಾಡಿಲ್ಲ ಹಾಗಾದ್ರೆ. ಸರ್, ಅದು ನಿಜಾನೇ. ಅದು ಕೊನೆಗೆ ನಾನು ಇಲ್ಲ ಹೋಗ್ತೀನಿ ಕಮಿಷನರ್ಗೆ, ಇಷ್ಟು ಲೆವೆಲ್ಗೆ ಆದ್ಮೇಲೂ ನೀವ್ ಯಾರು ಮಾಡ್ತಿಲ್ಲ ಅಂತ ಕೂತ್ಕೊಂಡಿದ್ದವ್ರು. ಓಕೆ ನಾವ್ ಮಾಡ್ತೀವಿ ತಾಳಮ್ಮ ಅಂತ. ಅಂದ್ರೆ ಮೇಲಾಧಿಕಾರಿಗಳ ಹತ್ರ ಗಮನಕ್ಕೆ ತರ್ತೀವಿ ಅಂದಾಗ್ಲೇನೆ ಎಚ್ಚೆತ್ಕೊಳ್ಳೋದಂದಾಗ ಆಯ್ತು ಅಲ್ಲಿ ಹೌದು ಹೌದು, ಅಧಿಕಾರಿಗಳು. ನಿಜ ನಿಜ. ಪೊಲೀಸ್ ಅಧಿಕಾರಿಗಳಿಗೆ ಕೇಸ್ ತಗೊಳೋದಕ್ಕೆ ಅದೇನು ಗೊತ್ತಿಲ್ಲ, ಇಂಥ ವ್ಯವಸ್ಥೆ ಸರ್ ಅದು ವ್ಯವಸ್ಥೆ ಯಾರೋ ಇರೋದ್ರಿಂದನೇ ಬಹುಶಃ ಕೆಟ್ಟದಾಗ ನಮ್ಮ ನಾನು ವಿಡಿಯೋ ಹಾಕಿರೋದು ಸೈಬರ್ ಕ್ರೈಮ್ ಅಲ್ಲಿ ಹೋದ್ರು ಕೂಡ ತಾಣ್ಲಿಲ್ಲ ಸರ್. ನಂಬ್ತಿರೋ ಬಿಡ್ತಿರೋ. ಹಂಗಾರೆ ನಂದು ಬೆತ್ತಲೆ ಫೋಟೋ ಹಾಕ್ತಾನೆ ನಾಳೆ, ಅವಾಗನು ಇವ್ರು ತಾಣಲ್ಲ. ಏನಂದ್ರೆ ಗೊತ್ತಾ, ನೀನ್ ಗಂಡ ಹಾಕಿರೋದು ನಾವೇನು ತಾಣಕ್ ಆಗಲ್ಲ ಅಂದ್ರು ಗೊತ್ತಾ. ಹಿಂಗೆ ಅಂದ್ರು ಅವ್ರು. ನಿನ್ ಸ್ವಂತ ಗಂಡನೇ ಕಣ ಹಾಕಿರೋದು ನಾನ್ ಮಾಡಕ್ ಆಗಲ್ಲ ಅಂದ್ರು. ಮತ್ ಇನ್ನೆಲ್ಲಿದೆ ಕಾನೂನು ಹಂಗಾರೆ, ಎಲ್ಲಿದೆ? ಹಂಗಾರೆ ನಮ್ ಬೀದಿಗೆ ಬಂದ್ಬಿಟ್ಟು ಹುಡುಗರೆಲ್ಲ ನೋಡಿ ಅಸಹ್ಯ ತರ ನನ್ ಮಾಡ್ಬಿಟ್ಟಾಗ ಖುಷಿ ಆಗುತ್ತಾ ಎಲ್ಲಾರ್ಗುನು? ಹಂಗೆ ಪೊಲೀಸ್ ಅಧಿಕಾರಿಗಳು ಸ್ವಂತ ಗಂಡ ಮಾಡೋನೆ ಮಾಡಿಸ್ಕೊಳ್ರಿ ಅಂತ ಅಂತಾರೆ. ಹಂಗಾರೆ ಬೇರೆಯವ್ರು ಮಾಡಿದ್ರೆ ಮತ್ತೆ ಟಚ್ ಮಾಡ್ತಾರಂತವ್ರು. ಅವ್ರ ಹೆಂಡತಿ ಇವ್ರ ಫೋಟೋಸ್ಗಳನ್ನ ಹಾಕಿದ್ರೆ ದೂರ್ ಕೊಡಲ್ವಂತ ಅವರು. ಕೊಡಲ್ವಂತ. ಅವ್ರು ಹೇಳೋದು ಅಷ್ಟನ್ನಾಗಿ ಹೇಳ್ತಾರೆ, ಯಾರು ಸರ್ ಅಸಹ್ಯವಾಗಿ ಮಾಡಿದಾರೆ ಸರ್ ವಿಡಿಯೋಸ್ಗಳು, ವಿತೌಟ್ ಬ್ಲರ್ ಮಾಡಿಲ್ಲ, ನನ್ನ ಫೋಟೋಸ್ ಹಂಗೆ ಹಾಕೋಣ ಅಂದ್ರೆ ನೀನು ಸ್ವಂತ ಗಂಡಕ್ಕೆ ನಮ್ಮ ಮಾಡಿರೋದು. ಅದು ನೀವು ಸ್ಟೇಷನ್ ಅವ್ರು ಹೇಳ್ತೀವಿ ಸೈಬರ್ಗೆ ಹೋಗಿದ್ಯೋ, ದಿನಕ್ಕೆ 1,000 ಖರ್ಚು ಮಾಡಿ ಬರೀ ಓಡಾಡಕ್ ಅಲ್ಲಿಂದ ಇಲ್ಲಿಗೆ. ಏನು ಇಲ್ಲ, 0 ರಿಸಲ್ಟ್. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇಷ್ಟೊತ್ತರೆಗೂ ಒಂದು ಆಡಿಯೋವನ್ನು ನೀವು ಕೇಳಿಸ್ಕೊಂಡ್ರಿ. ಮೇಘಾಶ್ರೀ ಅನ್ನೋ ಯುವತಿಯ ಜೊತೆ ನಾವು ಮಾತನಾಡಿರ್ತಕ್ಕಂಥದ್ದು. ಅವಳು ಕಳೆದ 2-3 ತಿಂಗಳಿನ ಹಿಂದೆ ಮಂಜುನಾಥ ಎಂಬ ಯುವಕನನ್ನ ಮದುವೆ ಕೂಡ ಆಗಿರ್ತಾಳೆ. ಅದ್ಯಾವುದೋ ಅನೇಕ ಕಾರಣದಿಂದಾಗಿ ನನಗೆ ನನ್ನ ಗಂಡ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ದೂರನ್ನು ಕೂಡ ಸಲ್ಲಿಸಿ ಬಿಟ್ಟಿರ್ತಾಳೆ. ಇದೆಲ್ಲದರ ಅಸಲಿ ಸತ್ಯಾಸತ್ಯತೆ ಏನು ಅನ್ನೋದನ್ನ ನೀವು ಗಮನಿಸಿದ್ದೀರಿ. ಸೊ ಈ ಒಂದು ಆಡಿಯೋ ಈಗ ನಾನು ಕಳೆದ 15 ದಿನಗಳ ಹಿಂದೆನೆ ಅವ್ರ ಜೊತೆ ಮಾತನಾಡಿರ್ತಕ್ಕಂಥದ್ದು ಆಡಿಯೋ ಅದು. ಸೊ ಈಗ ಮತ್ತೆ ಅದನ್ನು ಪ್ರಸಾರ ಮಾಡೋದಕ್ಕೆ ಒಂದು ಕಾರಣ ಇದೆ. ಏನು ಕಾರಣ ಅಂತಂದರೆ, ಇತ್ತೀಚೆಗೆ ಈ ಮಂಜುನಾಥ ಅನ್ನುವಂಥ ವ್ಯಕ್ತಿ ನಾನು ಅವಳನ್ನು ಮದುವೆನೇ ಆಗಿಲ್ಲ, ಅವಳು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ, ಅವಳು ನನಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ಲು, ಅದನ್ನೆಲ್ಲವನ್ನು ಕೂಡ ಇಟ್ಕೊಂಡು ನನಗೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ ಅನ್ನೋ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇತ್ತ ಮೇಘಾಶ್ರೀಯು ಕೂಡ ಸ್ಟುಡಿಯೋ ಒಂದರಲ್ಲಿ ಕೂತ್ಕೊಂಡು ಅವರು ಮದುವೆ ಆಗಿರ್ತಕ್ಕಂಥ ವಿಚಾರವನ್ನು ಮತ್ತು ಅವರ ಕುಟುಂಬದವರು ಬಂದು ಸ್ವತಃ ನಿಂತು ಅವರಿಗೆ ಅಕ್ಷತೆಯನ್ನು ಹಾಕಿರುವಂಥದ್ದು ಎಲ್ಲವನ್ನು ಕೂಡ ದಾಖಲೆಯ ಸಮೇತ ಮಾಧ್ಯಮದಲ್ಲಿ ಪ್ರಸಾರವನ್ನು ಮಾಡ್ತಾ ಇದ್ದಾಳೆ. ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸಿದ ಮೇಲೆ ಒಂದು ಪ್ರಶ್ನೆ ಕಾಡುತ್ತೆ, ಇಂತಹ ಜೀವನ ಬೇಕಾ? ಇದು ಹೆಣ್ಣಾಗಿರಲಿ ಗಂಡಾಗಿರಲಿ, ಇನ್ನೊಬ್ಬರನ್ನು ಎದುರಿಸಿ ಬೆದರಿಸಿ ಅಥವಾ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ಅಥವಾ ಇನ್ನೊಬ್ಬರಿಗೆ ನಮ್ಮಿಂದ ಬೇಜಾರು ಮಾಡಿ ಜೀವನವನ್ನು ಮಾಡುವಂಥ ಸಂಗತಿ ಬೇಕಾ? ಅದರಲ್ಲೂ ಕೂಡ ವಿಶೇಷವಾಗಿ ಗಂಡ ಹೆಂಡತಿ ಅನ್ನೋದು ಒಂದು ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಂಬಂಧ ಅಂತ ಹೇಳ್ತಾರೆ. ಈಗಾಗಲೇ ಈ ಮೇಘಾಶ್ರೀಗೆ ಇದು 3ನೇ ಮದುವೆ ಕೂಡ ಹೌದು. ಈ ಮದುವೆ ಆಗಿರ್ತಕ್ಕಂಥ ಎಲ್ಲ ವಿಚಾರವೂ ಕೂಡ ಗೊತ್ತಿರುತ್ತೆ. ಇದೆಲ್ಲವೂ ಇದ್ದ ಬಳಿಕ ಒಂದು ಹೆಂಡತಿಯ ಮೇಲೆ ಈ ರೀತಿಯಾದಂಥ ಆರೋಪ ಮಾಡ್ತಾ ಇರೋದಾದ್ರೂ ಯಾಕೆ? ಇನ್ನು ಮೇಘಾಶ್ರೀಗೆ ಈಗಾಗಲೇ 2 ಮದುವೆ ಆಗಿತ್ತು ಅನ್ನೋ ವಿಚಾರ ಗೊತ್ತಿದ್ರೂ ಕೂಡ, ಅವಳಿಗೆ ಡಿವೋರ್ಸ್ ಆದ ಬಳಿಕ ಡಿವೋರ್ಸ್ ವಿಚಾರವೂ ಕೂಡ ಗೊತ್ತಿದ್ದ ಬಳಿಕ ಅವಳನ್ನು ಮದುವೆ ಆಗಿ ಜೀವನವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಕ್ಕಂಥ ವ್ಯಕ್ತಿ ಅವಳ ಮೇಲೆ ಈ ರೀತಿಯಾಗಿ ಆರೋಪವನ್ನು ಮಾಡೋದಾದ್ರೂ ಏಕೆ ಸರಿ? ಸೊ ಇಬ್ಬರು ಕೂಡ ಮದುವೆ ಆಗಿದ್ದಾರೆ ಅಂದರೆ ಹೊಂದಿಕೊಂಡು ಜೀವನವನ್ನು ಮಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಮಾಧ್ಯಮದಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹೇರೋದ್ರಿಂದ ನ್ಯಾಯ ಸಿಗುತ್ತಾ? ತಮ್ಮ ಮಾನ ಹರಾಜಾಗುತ್ತೆ, ಕೈಯಿಂದ ದುಡ್ಡು ವೇಸ್ಟ್ ಆಗುತ್ತೆ, ಸಮಯ ವೇಸ್ಟ್ ಆಗುತ್ತೆ, ಕೆಲಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ಡಿಪ್ರೆಷನ್ ಆಗುತ್ತೆ. ಇದರಿಂದ ಅವರಿಗೆ ತುಂಬಾನೇ ನಷ್ಟ ಇರುವಂಥ ಸಾಧ್ಯತೆ ಇರುತ್ತೆ. ಈ ಕುರಿತಾಗಿ ಮೇಘಾಶ್ರೀ ಏನೇನೆಲ್ಲ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.